ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕ್ಯಾರೆಟ್ನಿಂದ ಅತ್ಯಂತ ರುಚಿಯಾದ ಹಾಗೂ ಸಾಫ್ಟ್ ಆದ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಯಾವುದೇ ತರಹದ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಕೆನ ಮಾಡಿಲ್ಲ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಸಣ್ಣದಾಗಿ ಹೆಚ್ಚಿರುವ ಕ್ಯಾರೆಟ್ ಹಾಗೆಯೇ 2 ಕಪ್ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಲ್ಲಿವರೆಗೂ ಅಂತ ಹೇಳಿದರೆ ಕ್ಯಾರೆಟ್ನ ಈ ರೀತಿಯಾಗಿ ಕಟ್ ಮಾಡಿದಾಗ ಈಸಿಯಾಗಿ ಕಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿದ ನಂತರದಲ್ಲಿ ಒಂದು ಮಿಕ್ಸಿ ಜಾರ್ಗೆ ತಣ್ಣಗಾದ ನಂತರ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನೀಗ ಅದೇ ಮಿಕ್ಸಿ ಜಾರ್ಗೆ ಇಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಇಷ್ಟ ಇದ್ದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬಹುದು. ಹಾಗೆಯೇ ಇದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ. ಈಗ ನಾವಿದನ್ನು ತಿಕ್ ಪೇಸ್ಟಾಗಿ ರುಬ್ಕೊಳ್ಳೋಣ. ಈ ರೀತಿಯಾಗಿ ತಿಕ್ ಪೇಸ್ಟಾಗಿ ಬರಬೇಕು. ಈಗ ಇದನ್ನು ನಾವು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಟ್ರಾನ್ಸ್ಫರ್ ಆದ ನಂತರದಲ್ಲಿ ಸಣ್ಣ ಉರಿಯಲ್ಲಿ ಇದನ್ನು ನಾವು ಬೇಯಿಸ್ಕೋಬೇಕು. ಜಾಸ್ತಿ ಉರಿನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮಿಂದ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬೇಯ್ತಾ ಬೇಯ್ತಾ ಸೈಡ್ ಬೈ ಸೈಡಲ್ಲಿ ನೀವು ತೆಕ್ಕೊಳ್ತಾ ಬರಬೇಕು, ಇಲ್ಲಾಂದರೆ ಅದನ್ನು ಕೂಡ ಗಟ್ಟಿ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಗಟ್ಟಿ ಆಗ್ತಾ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ಹೀಗೆ ಎತ್ತಿದಾಗ ನಿಮಗೆ ತಳ ಹಿಡಿಯೋದಿಲ್ಲ. ಹೀಗೆ ಆದಾಗ ಇದು ಬೆಂದಿದೆ ಅಂತ ಅರ್ಥ. ಈಗ ಇದು ರೆಡಿ ಆಗಿದೆ. ಈಗ ನಾನಿಲ್ಲಿ ಒಂದು ಸಣ್ಣ ಸೌಟನ್ನ ತಗೊಂಡಿದ್ದೀನಿ ಮೆಜರ್ಮೆಂಟ್ಗೋಸ್ಕರ ಅಂತ ಹೇಳಿ. ಈ ರೀತಿಯಾಗಿ ಮಾಡಿಕೊಂಡು ನಾನಿಲ್ಲಿ ಉಂಡೆನ ಕಟ್ಕೊಂಡಿದ್ದೀನಿ. ಇದನ್ನು ಉಂಡೆ ಆದ ನಂತರದಲ್ಲಿ ಮೇಲ್ಗಡೆ ಮೆತ್ತಗೆ ಈ ರೀತಿಯಾಗಿ ನಾನು ಪ್ರೆಸ್ ಮಾಡ್ಕೊಳ್ತೀನಿ. ಹೀಗೆ ಪ್ರೆಸ್ ಮಾಡಿಕೊಂಡ ನಂತರದಲ್ಲಿ ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಇದ್ದಲ್ಲಿ ಡೆಸಿಕೇಟೆಡ್ ಕೊಕೊನಟ್, ಇಲ್ಲಾದಲ್ಲಿ ಕೊಬ್ಬರಿ ತುರಿನ ಈ ರೀತಿಯಾಗಿ ಹಾಕ್ಕೊಂಡು ಅದರಲ್ಲಿ ನಾನು ಉರುಳಿಸ್ಕೊಂಡಿದ್ದೀನಿ. ಈಗ ನಮ್ಮ ಕ್ಯಾರೆಟ್ ಲಡ್ಡು ರೆಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.